अस्सलामुअलैकुम, मैं अफसर मैसूरी। नाजरीन इकराम, मैसूर शहर से 40 से ज़ायद किलोमीटर का फासला तय करने के बाद हम आज सुबह सुबह टी नरसीपुर पहुंचे हैं। आप देख सकते हैं टी नरसीपुर में हर पीर के दिन एक बाज़ार लगता है, जो बाज़ार जहां पर जो है ज़्यादातर बकरे जो है लाए जाते हैं। आप देख सकते हैं बहुत सारे बकरे हमारे दरमियान मौजूद हैं। बहुत करीब है ईद का दिन, बकरीद का दिन, तो बहुत सारे हमारी आवाम जो है टी नरसीपुर पहुंचकर जो है यहाँ से खरीदारी करती है। आप देख सकते हैं इस मर्तबा हमने यहाँ पर आकर जो है पूरी तरह किसानों से बात की कि भाई किस तरह का है इस बार जो है बाज़ार बकरों का जो है किस तरह का है। और बहुत सारे ख़रीदार जो है मैसूर शहर और अलग अलग जगहों से जो है आए हुए थे, उनसे भी जो है मुलाकात की है। टी नरसीपुर में हर पीर के दिन जो है बकरों का बाज़ार लगता है। आप देख सकते हैं यहाँ के अतराफ व अकनाफ मैसूर शहर और अलग अलग जगहों से जो है ख़रीदारी के लिए लोग आते हैं, और किसान भी जो है अलग अलग जगहों से अपने बकरे लेकर जो है यहाँ पर आते हैं। और आप देख सकते हैं बहुत ज़्यादा भीड़ है लोगों की कि भाई ईद का सिर्फ 8 दिन बाकी रह गए हैं, 8 या 7 दिन बाकी रह गए। उस वजह से जो है लोग यहाँ पर बड़ी दिलचस्पी के साथ खरीदारी के लिए आते हैं। तो आइए जानते हैं इन सब का इस पर क्या कहना है। ಮಹೇಂದ್ರ ಅಂತ ಈ ವರ್ಷ ಸ್ವಲ್ಪ ಕಮ್ಮಿ, ಮುಂದೆ ಹೋದ ವರ್ಷ ಪರವಾಗಿಲ್ಲ, ಈ ವರ್ಷ ಕಮ್ಮಿ 30 ಇದೆ. ಏನು ರೇಟ್ ಇದೆ? ತರಾವರಿ ಇದೆ. ಹೋದ ವರ್ಷ ಮೇಲೆ ಈ ವರ್ಷದಲ್ಲಿ ಏನು ವ್ಯತ್ಯಾಸ? ಈ ವರ್ಷ ಸ್ವಲ್ಪ ಕಮ್ಮಿ, ಹೋದ ವರ್ಷ ಸ್ವಲ್ಪ ಚೆನ್ನಾಗಿತ್ತು ವ್ಯಾಪಾರ, ಈ ವರ್ಷ ಸ್ವಲ್ಪ ಕಮ್ಮಿ ಅಷ್ಟೆ. ಇದು ಎಲ್ಲ ಪೂರ್ತಿ ಎಲ್ಲ ಇಲ್ಲಿಂದ ಇಲ್ಲಿ ಗಂಟೆ ಎಲ್ಲ ನಮ್ಮ ಇಲ್ಲ ಹೊಸಕೊಪ್ಲು. ಏನೇನು ರೇಂಜ್ ಅಲ್ಲಿ ಇದೆ? ಹೈಯೆಸ್ಟ್ ಏನು? ಹೈಯೆಸ್ಟ್ 70,000, ಲೋಯೆಸ್ಟ್ ಅಂದ್ರೆ 40, ಇಲ್ಲ 30,000, 40,000 ಹೈಯೆಸ್ಟ್. ಸಂತೆನಲ್ಲಿ ಹೆಂಗಿದೆ ಡಿಮ್ಯಾಂಡ್? ಪರವಾಗಿಲ್ಲ. ಟೋಟಲ್ ಎಷ್ಟು ನೀವು ಸೇಲ್ ಮಾಡಿದ್ದೀರಿ? 100 ಸೇಲ್ ಮಾಡಿದ್ದೀರಾ? ಇನ್ನು ಎಷ್ಟು ಮಿಕ್ಕಿದೆ? ಇನ್ನೂ 50 ಇದೆ. ಏನಿದೆ ಎಕ್ಸ್ಪೆಕ್ಟೇಷನ್ ಏನಿದೆ? ಇನ್ನೂ 200 ರೀಚ್ ಮಾಡಬೇಕು ಅಂತ. ಆಮೇಲೆ ನೋಡೋರಿಗೆ ಏನು ಹಾಕಿ ಇಷ್ಟಪಡ್ತೀರಾ? ಸರ್ ಎಲ್ಲ ನಮ್ದು ಪ್ಯೂರ್ ಬನ್ನೂರು ಆಗಿರ್ತಂದ್ರೆ ಎಲ್ಲರಿಗೂ ಆಕರ್ಷಣೆ ಆಗುತ್ತೆ. ಬೆಲೆ 60, ಎರಡಕ್ಕೆ 60. ಹೆಂಗಿದೆ ಸಂತೆ? ಸುಮಾರು ನಾರ್ಮಲ್ ಅಂತ ಏನ ಡಿಮ್ಯಾಂಡ್ ಇಲ್ಲ. ವರ್ಷ ಆಮೇಲೆ ಈ ವರ್ಷ ಏನು ವ್ಯತ್ಯಾಸ? ಈ ವರ್ಷ ಮರಿಗಳು ಜಾಸ್ತಿ ಅವೆ, ಹೋದ ವರ್ಷ ಮರಿ ಕಮ್ಮಿ ಇದ್ದವು. ಕಸ್ಟಮರ್ ಎಲ್ಲ ಬರ್ತಾವ್ರೆ ತಗೊಳಕ್ಕೆ? ಬರ್ತಾವ್ರೆ, ಆದ್ರೂ ಒಂದ್ ಸ್ವಲ್ಪ ವ್ಯಾಪಾರ ಇದಾಗಲ್ಲ. ಸ್ವಲ್ಪ ತೋರಿಸಿದ್ದು ಇದು ಎರಡಕ್ಕೆ ಎಷ್ಟು ಹೇಳ್ತಾರೆ ನೀವು? ಇದು ಎರಡಕ್ಕೆ 60 ಹೇಳ್ತಾ ಇದೀನಿ. ಹಾ, 60 ಹೇಳ್ತಾ ನಾಳೆ ಸಾಕಿರೋದು. ಎಷ್ಟು ಗಂಟೆ ಎಷ್ಟು ಸೇಲ್ ಮಾಡಿದ್ರಿ? ಒಂದು 55 ಬಂದ್ರೆ ಮಾಡ್ಬೇಕು, ಕೊಡ್ಬಿಡ್ತೀವಿ. ಎಷ್ಟು ಹೇಳ್ತಾ ಇದ್ದೀರಾ? ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ವರ್ಷ ಸತ್ತೆ ಹೆಂಗಿದೆ? ಮಾಮೂಲು ಸರ್, ಲಾಸು ಕಮ್ಮಿ, ಡೌನ್ ಇದೆ ಸರ್. ಎಲ್ಲ ಜನಗಳು ಬರ್ತಾವ್ರೆ ಅಂತ ಹೇಳ್ತಾರೆ. ಮಾಮೂಲು ಬಂದ್ರು ಕಮ್ಮಿ ವ್ಯಾಪಾರ. ನೀವೇ ಸಾಕಿರೋದು, ಏನು ಹೇಳ್ತಾ ಇದ್ದೀರಾ? 50 ಕಸ್ಟಮರ್ ಬರ್ತಾವ್ರೆ, ಕೇಳ್ತಾವ್ರೆ, ಇಲ್ಲ ಹೋಗ್ತಾವ್ರೆ, ಬರೀ ಬಂದು ನೋಡ್ಕೊಯ್ತಾರ, ಬಂದು ನೋಡ್ಕೊಯ್ತಾರ ಅಷ್ಟೇ. ಎಷ್ಟು ಹೇಳ್ತಾವ್ರೆ ಅಣ್ಣ? 40 ಹೇಳ್ತಾರೆ ಅಣ್ಣ. 40 ಹೆಂಗಿದೆ ಸಂತೆ? ವ್ಯಾಪಾರ ಇಲ್ಲ ಸರ್.
ಪರವಾಗಿಲ್ಲ. ಬರೀ ಕಸ್ಟಮರ್ ಬರ್ತಾವ್ರೆ ಕೇಳ್ಕೊಂಡು ಹೋಗ್ತಾರೆ ಏನು? ಬರ್ತಾರೆ ಕೇಳ್ಕೊತಾರೆ, ಯಾರು ಅಂತ ಡಿಮ್ಯಾಂಡ್ ಏನಿಲ್ಲ. ನೀವು ಎಷ್ಟು ದಿನ ಹಿಂದೆ ಬರ್ತಾ ಇದ್ದೀರಾ? ನಾವಿಲ್ಲಿ 5 ವರ್ಷದಿಂದ ಬರ್ತೀವಿ ಈಗ ಇನ್ನು ಎಷ್ಟು ಗಂಟೆ ಎಷ್ಟು ಸೇಲ್ ಮಾಡಿದ್ದೀರಾ? ಸರ್. ಈಗ ಆಲ್ರೆಡಿ ಒಂದು 25 ಕೊಟ್ಟಿದ್ದೀನಿ ಈಗ. ಈಗ ಇದು ಫೈನಲ್ ಎಷ್ಟು ಹೇಳ್ತಾ ಇದೀರಾ? ಸರ್ ಫೈನಲ್ ಸರ್ ಒಂದು 38, 35. ಹೋದ ವರ್ಷ ಆಮೇಲೆ ಈ ವರ್ಷದಲ್ಲಿ ಏನು ವ್ಯತ್ಯಾಸ? ಸರ್ ವಾಸ ಸಾರಿ ವ್ಯಾಪಾರ ಇತ್ತು, ಈ ಸರಿ ವ್ಯಾಪಾರ ಇಲ್ಲ. ನಾವು ಹೋದ ವರ್ಷ ಈ ವರ್ಷ ವ್ಯಾಪಾರ ಕಮ್ಮಿನೇ. ಯಾರು ತಗತ್ತಿಲ್ಲ, ದನ ಜಾಸ್ತಿ ತಗೋತಾ ಇದಾರೆ, ಕುರಿ ವ್ಯಾಪಾರ ಇಲ್ಲ. ಇಲ್ಲ, ಕೇಳ್ಕೊಂಡು ಹೋಯ್ತಾರೆ, ನೋಡ್ಕೊತಾರೆ, ಹೊಂಟಾಕ್ಬಿಡ್ತಾರೆ. ರೈಟ್ ಏನಿಲ್ಲ ಸರ್, ರೈಟ್ ಇವತ್ತಿನ ಫುಡ್ ವ್ಯಾಪಾರ ಹೆಂಗಿರ್ದ ಹೇಳಿ. 1 kg ಉಳ್ಳಿ 80 ರೂಪಾಯಿ, ಮೇವು ಅದೆಲ್ಲ ಲೆಕ್ಕ ಹಾಕೊಂಡ್ರೆ ಏನು ಸಿಗ್ತಿಲ್ಲ. ಮಳೆ ಇಲ್ದಾನೆ ವ್ಯಾಪಾರ ರೈತರು ಮೇಯಿಸಿ ರೈತರಿಗೆಲ್ಲ ಅನ್ಯಾಯ ಆಗ್ತದೆ. ಇದಕ್ಕೆ 20,000 ಹೇಳ್ತಿದ್ದೀನಿ. ತಿರ್ಗಾವಲು 27 ಹೇಳ್ತೀನಿ. 27 ಸತ್ತಿನ ಕಡಿಮೆ ಡೌನ್ ವ್ಯಾಪಾರ. ಬರ್ತಾರ ವ್ಯಾಪಾರ ಕೇಳ್ತಿಲ್ಲ. ಓಸತ್ ಕಿಸತ್ ಧಾನ್ಯನ ವ್ಯಾಪಾರ ಜೋರು, ಬರೀ ವ್ಯಾಪಾರ ಡೌನ್. ಇದೆ ಒಂದೇ ಒಂದೇ 20,000. ಹೆಂಗಿದೆ ಸಂತೆ? ಹಿಂಗೇನ ಕಮ್ಮಿ ಆಗ್ಬಿಟ್ಟಿದೆ. ತರ ಕಮ್ಮಿಲಿ ಕೇಳ್ತಾರ ಸರ್. 36 ಹೇಳ್ತಾರ. 36 ವ್ಯಾಪಾರ ಡೌನ್ ಸರ್. ಬರ್ತಾ ಇಲ್ಲ ಏನ್ ಸರ್? ಇಲ್ಲ ಸರ್, ನಾವು ಬಂಡವಾಳ ಹಾಕ್ಬಿಟ್ಟು ಏನ್ ಮಾಡ್ರಿ, ಗಿರಾಕ್ ಬರ್ತಿಲ್ಲ, ಕೇಳ್ಕೊಂಡು ಹೋಗ್ತಿದ್ರೆ ಅಷ್ಟೇ. ಫೈನಲ್ 30,000 ಬಂದು ಕೊಡ್ತೀವಿ ಸರ್. 30ಕ್ಕ रेट बहुत ही बहुत ज्यादा है रेट। जितने भी किसान हैं रैतर हैं वो बोल रहे हैं कि भाई कस्टमर ही नहीं आ रहा। कस्टमर रेट आ रहे तो कहाँ से ये रेट बोला तो कस्टमर कहाँ आता? हिसाब बोला तो देखना पिछले साल और इस साल में क्या फर्क है? इस बार बहुत बोल रहे रेट। बहुत करीब है, 8 दिन है। अब इस तरह लोग जो है दिलचस्पी के साथ क्या करते लेना ना चामराजनगर। बहुत बहुत शुक्रिया। नरसिंहपुर के बकरों के बाजार में आकर हैं, क्या रेट है, कैसा है इस मरतबा, क्या चल रहा है? ये रेट ज्यादा बोल रहे हैं, 60 को 5,000 70,000 कौन लेने का स्नेह बकरा वो रेट को मुनासिब 12 या तो 11 देने का रेट बकरा 15,000 20,000 ऐसा के बकरा बोल रहे रेट है। पिछले साल और इस साल में क्या फर्क है? पिछले साल को तो कम था, गए साल फुल कम था मार्केट, ये साल बाजार गर्म है। ये रैतर किसान बोल रही है नहीं आ रही, अदने आ रही पब्लिक रैट बढ़ा डाले तो लेना स्कन से अदो बकरा अब 60 को 5,000 ऐसा वैसा 50 को 5,000 बोलते हैं, हमें पूछे से रेट को देते नहीं है। रेटा दबा को और पानी पिला डालती, पेट फूट जाता है, लेना को तो बहुत तकलीफ होती है। ये बाजार में बकरे की फुल नहीं बकरे रेटा ज्यादा बोल रही है। रेटा कहाँ से सर? मैसूर से। माशाल्लाह। तो 3 नरसिंहपुर आई है, क्या आप लेकर जाना है, आपका इरादा है? ये को जाने इरादा है लेकिन रेटा ज्यादा बोल रही ना। बहुत शुक्रिया। ನಮ್ಮ ಹೆಸರು ಲಾಲು. ಎಲ್ಲ ಟಗರು ಮೇಕೆಗಳು ಓತಗಳು ಆಡುಗಳಿಗೆಲ್ಲ ಬಹಳ ಇಷ್ಟ ಇಲ್ಲಿ ಲೈಕು.
ಲೈಕ್ ಮಾಡ್ತಾರೆ. ಜನಗಳು ಹೆಂಗ್ ಮಾಡ್ತಾವ್ರೆ ಗಿರಾಕಿಗಳು ಬಂದಾಗ ಅದ್ರ ತಕ್ಕನಾಗ ವ್ಯಾಪಾರ. ನಿಮ್ದು ಎಷ್ಟು ರೇಟ್ ಇದೆ, ಏನೇನು ನಮ್ ರೇಟ್ 20,000 22,000 ಹಿಂಗೈತೆ. ಹಾ, ಎಲ್ಲಿಂದ ಇದು ಕೊಡಗಲ್ಲ, ಇದೆಲ್ಲ ನೀವೇ ನಾವೇ ಸಾಗಿ ತಗೊಂಡ್ ಮಾಡ್ತಿರೋದು. ಓಕೆ, ಏನು ನಮ್ಮ ಇದು ಕಸ್ಬು ಈಗ ಹಬ್ಬಕ್ಕೆ ಬಕ್ರೀದ್ ಹಬ್ಬಕ್ಕೆ ತಗೊಂಡ್ ಮಾಡ್ತಾ ಇದೀವಿ ಅಷ್ಟೇ. ಸರ್ ಚೆನ್ನಾಗೈತೆ ಸರ್. ನಾವು ಫಸ್ಟ್ ಟೈಮ್ ಇಲ್ಲಿಗೆ ಕುರಿ ತಗೊಂಡಿರೋದು. ನೀವೇ ಮನೆಯಲ್ಲಿ ಸಾಕಿರೋದು? ಹೌದು ಸರ್, ಮನೇಲೆ ನಮ್ಮ ಹಳ್ಳಿಲೇ ಸಾಕಿರೋದು ಎಷ್ಟಿದೆ ಈಗ? ಸರ್. ನಾವು 55,000 ರೂಪಾಯಿ ಹೇಳ್ತೀವಿ ರೈಟು. ಎರಡರಿಂದ ಜೊತೆಗೆ 55 ಹೇಳ್ತೀವಿ ಸರ್. ಇದೇ ಫಸ್ಟ್ ದಿನ ನಿಮ್ದು? ಹಾ ಸರ್, ಫಸ್ಟ್ ಟೈಮ್ ಇದೆ. ಇದೆ ಇದು ಫಸ್ಟ್ ದಿನ? ಹಾ, ಫಸ್ಟ್. ಈಗ ಹೆಂಗಿದೆ, ಕೇಳ್ತಾವ್ರೆ ಹೋಗ್ತಾವ್ರೆ ಈಗ? ಹಾ ಸರ್, ಕೇಳ್ತಿದ್ದಾರೆ. ಬಂದಿರು ಸರ್, ಇವಾಗ ಒಂದು 15 ಜನ ಬಂದಿರು ಕೇಳಕ್ಕೆ. ಫೈನಲ್ ಎಷ್ಟು ರೇಟ್ ಸರ್ ಫೈನಲ್ 52 ಬಂದ್ರೆ ಫೈನಲ್ ಕೊಡ್ಬಿಡ್ತೀವಿ ಸರ್, ಜೊತೆ 2. ಏನ್ ಸರ್, ಬೆಳವಣಿಗೆ ಮಾಡೋದಕ್ಕೆ ನಾವು ಇದನ್ನ ಸಾಕಿ ಯಾವಾಗ್ಲಿಂದ ನಾವು ಮರಿ ಸಾಕೋದೆ ನಮ್ದು. ಸಾಕಿ ನಾವು ಇದ್ರಲ್ಲಿ ದುಡಿಮೆ ಮಾಡಿ ತಗೋತೀವಿ. ಏನ್ ಹೇಳ್ತಾರೆ? ಇದಕ್ಕೆ 55,000 ಹೇಳ್ತಾವಿ. 2 ನೀವೇ ಸಾಕಿರೋದು? ನಾವೇ ಸಾಕಿರು. ಡಿಮ್ಯಾಂಡ್ ಹೆಂಗಿದೆ? ಕಡಿಮೆ ಗಿರಾಕಿ ಬರ್ತಾ ಇದೆ ಇಲ್ಲ? ಕಡಿಮೆ ಈ ಸತಿ, ಹೋದ್ ಸತಿನಷ್ಟಿಲ್ಲ. ಫೈನಲ್ ಏನ್ ರೇಟ್ ಕೇಳ್ತಾರೆ? ಅದು ಇನ್ನೂ ವ್ಯಾಪಾರ ಬಂದಾಗ ಕೂತ್ಕೊಂಡಾಗಿ ಸರ್, ಅವ್ರ ಮೇಲೆ. बाजार में जी बहुत सारे लोग आ रहे हैं, खरीद रहे हैं, जी आप भी आए हुए हैं, क्या कहना चाहते हैं? जी जानवर खरीद नहीं है। मैं गए बार से ये बार जरा महंगाई है जानवर में, बैल हो या बकरा हो, जो भी हो जरा महंगाई है, लेकिन जरूरी खरीदना जरूरी है। 500,000 की सूरत देखना नहीं पड़ता, कुर्बानी की वजह से खरीदना जरूरी पड़ता है। हर इंसान आया वाला खरीद को जा रहा है, वापस तो जा सकता नहीं। नरसिंहपुर के बाजार में जी क्या है स्पेशल? स्पेशल क्या भी नहीं, जो बकरा हर बार आता है, ये बार भी आया है, ज्यादा आया है, लेकिन खरीदने की चीज है, खरीद रहा है इंसान। खरीदने की चीज है, खरीद रहा है, लेकिन व्यापारी से ज्यादा कुर्बानी वाला 1,000 2,000 ज्यादा को खरीद रहा है। जो व्यापारी नहीं खरीद सकता होते को, उससे ज्यादा को कुर्बानी वाला खरीद रहा है, क्योंकि कुर्बानी जरूरी चीज है। ये पैसे की इसमें अहमियत नहीं, 1,000 2,000 4,000 की अहमियत नहीं, 2-4,000 ज्यादा को भी खरीद रहा है। खुश है? कुछ नहीं, रैतर खुश है, क्या भी नहीं। इनके रेट जो मिल रहा है, इनको रेट से खुश है, कोई भी प्रॉब्लम नहीं। रैतर को अच्छा है, इनको भी पैसा मिल रहा है, खरीदने वाला भी खरीद ले को जा रहा है। माशाअल्लाह, कुर्बानी बड़ी खुशी से। नरसिंहपुर में कहाँ से आती है खरीदने के वास्ते? जी यहाँ के बाजार को कहाँ से आती है खरीदने के वास्ते? यहाँ के बाजार को सब तरह, किरगौल से आते हैं, बनूर से आते हैं, बेंगलुरु से आते हैं, मजदूर से आते हैं, मंडिया से आते हैं, हर जगह से इंसान आता है, हर जगह से खरीदार आता है, खरीद को जाता है। खसाब भी आता है, हमारे से व्यापारी कुर्बानी वाले भी आते हैं, हर कोई आते रहते, हर कोई आते, हर किसी का भला हो रहा है, क्या भी नहीं। 200-400 रुपए इधर उधर सब चल रहा है माशाल्लाह। अस्सलाम वालेकुम। ಏನ್ ಹೇಳ್ತಿದ್ದೀರಾ? 40,000 ಹೇಳ್ತೇನೆ ಚಕ್ರ. ಹೇಳಿಕೆ ಓಕೆ, ಈ ಸತಿ ಹೆಂಗಿದೆ ಸಂತೆ? ಈ ಸತಿ ಸಂತೆ ಕಡಿಮೆ ಬಜಾರು. ಏನ್ ಗಿರಾಕಿಗಳು ಬರ್ತಾ ಇಲ್ಲ? ಏನ ಗಿರಾಕಿ ಬರ್ತಾ ಇದಾರೆ, ಕೇಳ್ತಿರೋದು ಕಡಿಮೆ ಕೇಳ್ತಾ ಇದಾರೆ. ನೀವು ರೇಟ್ ಜಾಸ್ತಿ ಹೇಳ್ತಿದ್ದೀರಾ? ಅದೇ ಸಾಕಿರೋ ಮರಿನೇ 10,000 ಕೊಡ್ಬೇಕು, ಮರಿ ಹಳೆ ಮರಿಗೆ. ಇವಾಗ ಮೇಸ್ರ ಖರ್ಚು ಎಷ್ಟು ಬರುತ್ತೆ? ಹೋದ ವರ್ಷ ಆಮೇಲೆ ಈ ವರ್ಷ ಏನ್ ವ್ಯತ್ಯಾಸ? ಹೋದ ವರ್ಷ ಬಜಾರ್ ಇತ್ತು, ಈ ಸತಿ ಬಜಾರ್ ಇಲ್ಲನೇ. ಬಸವಗೌಡ ಈ ಸತಿ ಹೆಂಗಿದೆ ಸಂತೆ? ಏನ್ ಹೇಳಕ್ ಇಷ್ಟಪಡ್ತೀರಾ? ಕುರಿಗಳು ನೀವು ಸಾಕಿದ್ದೀರಾ, ಸೇಲ್ ಆಗ್ತಾ ಇದೆ ಇಲ್ಲ ಏನಾಗ್ತಾ ಇದೆ? ಸೇಲ್ ಆಗ್ತಾ ಇಲ್ಲ. ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾಕೆ ಸೇಲ್ ಆಗ್ತಾ ಇಲ್ಲ? ಎಲ್ಲ ತಕ್ಕಬಿಟ್ರ, ಯಾರಿಗ್ ಗೊತ್ತ ಸ್ವಾಮಿ, ಎಲ್ಲ ಹಬ್ಬ ಎಲ್ಲ ತಕ್ಕಬಿಟ್ರ. ಇಲ್ಲ ಗಿರಾಕಿಗಳಿಗೆ ಬರ್ತಾ ಇಲ್ಲ ಬಜಾರಲ್ಲಿ? ಗಿರಾಕಿ ಬತ್ತಾವ್ರೆ, ತಕ್ಕತಾ ಇಲ್ಲ. ರೇಟ್ ಹೆಂಗಿದೆ? ರೈಟ್ ಕಮ್ಮಿ ಏನಿ. ಕಡಿಮೆನಾ? ಹಾ, ರೈಟ್ ಕಮ್ಮಿ. ಮತ್ತೆ ಕಸ್ಟಮರ್ಗಳು ಗಿರಾಕಿಗಳು ಜಾಸ್ತಿ ಅಂತ ಹೇಳ್ತಾರೆ, ನೀವು ರೈತರು ಕಡಿಮೆ ಅಂತ ಹೇಳ್ತಾರೆ. ಯಾಳವ್ರೇ ಇಲ್ಲ ಸ್ವಲ್ಪ ಹದಿನ ಹಿಡ್ಕೊಂಡು ನಿಂತ ಮೇಲೆ ಯಾಳವ್ರೇ ಇಲ್ಲ. ಬೆಳಗ್ಗೆಯಿಂದ ನಿಂತೀವಿ ಹಿಡ್ಕೊಂಡು. ಹಾ, ಇದಕ್ಕ 14,000 ಹೇಳ್ತೀನಿ, ಕೇಳ್ತಾನೆ ಇಲ್ಲ ಒಬ್ರು. ಇಷ್ಟು ಕೊಡು ಅಂತ ಕೇಳ್ತಾನೆ ಇಲ್ಲ. ರೇಟ್ ಕೇಳ್ಕೊಂಡು ಹೋಯ್ತು. ಎಷ್ಟು ಗಂಟೆ ಎಷ್ಟು ಸೇಲ್ ಮಾಡಿದ್ದೀರಾ? ಒಂದು ಮಾರಲ್ಲ, ಒಂದು ಮಾಡಿಲ್ಲ. ಒಂದು ಮಾರಲ್ಲ. ನೀವು ದಿನ ಬರ್ತಾ ಇದ್ದೀರಾ ಇಲ್ಲಿ? ಗೊತ್ತಾದ್ಮೇಲೆ
ವಾರ 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 ಬರ್ತೇವೆ. ಅದೇ ವಾರ ವಾರ ಬರ್ತೀರಾ? ಹಾ ಹಾ. ಬರೀ ಸೋಮವಾರ ಇದು ಬಜಾರ್ ಆಗುತ್ತೆ. ಹೌದು. ಇದು ಎಷ್ಟನೇ ವಾರ ಇದು ನೀವು ಬಂದಿರೋದು? ಇದು 2ನೇ ವಾರ 3ನೇ ವಾರ ಆಯ್ತು ಒಳ್ಳೆ. ಇನ್ನೂ ಸೇಲ್ ಆಗಿದೆ. ಈ ವರ್ಷ ಏನು ರೈಟ್ ಇಲ್ಲ, ಬಜಾರ್ ಕಮ್ಮಿ ಸಹ ಈ ವರ್ಷ. ಕೇಳೋರೇ ಇಲ್ಲ, ಬರ್ತಾ ಇದಾರೆ ಗಿರಾಕಿಗಳು ಏನು ಕೇಳ್ತಾನೆ ಇಲ್ಲ. ನೀವು ಏನ್ ರೇಟ್ ಹೇಳ್ತೀವಿ? 2 ರಿಂದ 40 ಹೇಳಿದೀವಿ. ಇದು ರೀಸನಬಲ್ ರೇಟ್. ರೇಟ್ ಅಲ್ಲಿ ಜಾಸ್ತಿ ನಿಮ್ಮ ಕಡೆಯಿಂದ ಏನು ಜಾಸ್ತಿ ಇಲ್ಲ? ಜಾಸ್ತಿ ಏನಿಲ್ಲ. ಬಂದ್ರೆ ಕೇಳಿದ್ರು ಹೋಯ್ತಾ ಇದಾರೆ ಅಷ್ಟೇ. ಬರ್ತಾರೆ ನೋಡ್ತಾರೆ ಹೋಯ್ತಾರೆ, ಯಾರು ಕೇಳೋರೇ ಇಲ್ಲ. ಹೋದ ವರ್ಷ ಆಮೇಲೆ ಈ ವರ್ಷ ಏನು ವ್ಯತ್ಯಾಸ? ಹೋದ ವರ್ಷ ಚೆನ್ನಾಗಿತ್ತು ಬಜಾರ್, ರೈಟ್ ಎಲ್ಲ. ಈ ವರ್ಷ ಕಮ್ಮಿನೇ ರೈಟ್. ಏನ್ ಸರ್ ವ್ಯಾಪಾರ ಇಲ್ಲ ಸರ್, ಎಲ್ಲ ಕಮ್ಮಿ ಕೇಳ್ತಾ ಇದಾರೆ. ನಮ್ 90,000 ಹೇಳಿದ್ರೆ ಅವ್ರು 60,000 40,000 ಕೇಳ್ತಾರೆ. ವ್ಯಾಪಾರ ಇಲ್ಲ ಸರ್, ಕೇಳ್ತಾ ಇಲ್ಲ, ಮಠ ಕೇಳ್ತಾ ಇಲ್ಲ. 10,000 ರೂಪಾಯಿ 20,000 ಬಾಳ ತಗ್ರ 15,000 ಕೇಳ್ತಾ ಇರೋದು ಅವರು. ನಾವು ಇದೆ ಈ ಮರಿ ನಮ್ಗೆ 90,000 ಬರೋದು ಸರಿ. ಅವ್ರು 20,000 15,000 60,000 ಕೇಳೋದು, 50,000 ಕೇಳೋದು 4 ಮರಿನ. ನಾವು ಮಳವಳ್ಳಿಯಿಂದ. ಅಣ್ಣ ವ್ಯಾಪಾರ ಚುರುಕಿದೆ ಅಣ್ಣ. ವ್ಯಾಪಾರ ಡಿಮ್ಯಾಂಡ್ ಇದೆ, ಈಗ ಡಿಮ್ಯಾಂಡ್ ಇದೆ. ಗಿರಾಕಿ ಬರ್ತದ ಅಣ್ಣ, ಗಿರಾಕಿ ಎಲ್ಲ ಬರ್ತಾವ್ರ. ಎಲ್ಲ ವ್ಯಾಪಾರ ಚೆನ್ನಾಗಿದೆ ಇವಾಗ ಈ ವರ್ಷ. ನರಸೀಪುರ ಸೋಮವಾರ ತುಂಬಾ ಫೇಮಸ್. ಮೈಸೂರು ಇಲ್ಲಿ ಅಲ್ಲಿ ಎಲ್ಲ ಕಡ ಇಲ್ಲ, ಎಲ್ಲ ಜನಗಳು ಜಾಸ್ತಿ ಬರ್ತಾ ಇದಾರೆ. ಇಲ್ಲ ಜಾಸ್ತಿ ಬರ್ತಾ ಇದಾರೆ ಅಣ್ಣ, ಜಾಸ್ತಿ ಬರ್ತಾ ಇದಾರೆ. ಚಂದ ಚೆನ್ನಾಗಿ ನಡೀತದೆ. नरसीपुर के बाजार में आकर बेशक सर, क्या है डिमांड है? बकरियां का बहुत डिमांड है, फिर भी हमें ले लगाती है काश मिले थे कर को। मैसूर ले लगे तो बहुत कम रेटा को पूछती, फिर भी अल्लाह का फजल, क्योंकि एक शुमार का चलने जा रहा धंधा, लेकिन चीज़ें भी अच्छे ही हैं। अब आपको देखने देंगे इंशाल्लाह बहुत सी चीजें मिलती है। कुर्बानी किस तरह देखी जाएगी? वैसे कुर्बानी तो बहुत अच्छा चलता है भाई। कुर्बानी क्या तकलीफ है तो आदमी कुर्बानी तो छोड़ते नहीं, कुर्बानी तो बहुत अच्छी चल रहा है। लेकिन आदमी पैसे की सूरत देख रही नहीं, जानवर खूबसूरत रहा तो पैसे कहते हुए देखो ले लग जा रही, वो तो सही है। तो इस हिसाब से रैतराम भी खुशी, बेशक खुशी भी। अब हमारे जैसे आ खरीदे तो रैतराम को भी काश मिलता ना, काश मिला बहुत खुशी उन्होंने भी, क्या भी नहीं। एक भाईचारे के कुदन से उन्होंने भी एक काश छोड़ को दे रही, क्या भी अत्याचार करो तो नहीं बोल रही। माशाल्लाह फिर भी प्रमाण बहुत अच्छा है। ಬಹಳ ಕಮ್ಮಿ ಅಣ್ಣ ವ್ಯಾಪಾರ, ಬಹಳ ಕಮ್ಮಿ ಅಣ್ಣ ವ್ಯಾಪಾರ. ಈ ವರ್ಷ ವ್ಯಾಪಾರನೇ ಇಲ್ಲ ಅಣ್ಣ. ಹೋದ ವರ್ಷ ಆಮೇಲೆ ಈ ವರ್ಷ ಏನ್ ವ್ಯತ್ಯಾಸ? ಹೋದ ವರ್ಷಕ್ಕೂ ಈ ವರ್ಷಕ್ಕೂ 100ಕ್ಕೆ 100 ಕಮ್ಮಿ ಅಣ್ಣ ಬೆಲೆ. ರೈಟ್ ಏನ್ ಯಾವ್ದನ್ನು 10,000 ಯಾವ್ದನ್ನು 5,000 6,000 ಕೇಳ್ತಾರೆ ಅಣ್ಣ, ಕೇಳೋರೇ ಇಲ್ಲ ವ್ಯಾಪಾರ. ಈ ವರ್ಷ ಬಹಳ ಕಮ್ಮಿ ಅಣ್ಣ. ಸಂತೆ ಜೋರಾಗೈತೆ, ಆದ್ರೆ ವ್ಯಾಪಾರ ಮಾತ್ರ ಕಮ್ಮಿ ಅಣ್ಣ. ಹೋದ ವರ್ಷಕ್ಕೂ ಇಷ್ಟಕ್ಕೂ ವ್ಯಾಪಾರ ಕಮ್ಮಿ ಅಷ್ಟೇ. ನಾವು ಇವಕ್ಕೆ 55 ಹೇಳ್ತಾ ಇದೀವಿ. ಗಿರಾಕಿಗಳು ಬರ್ತಾ ಇದಾರೆ ಅಣ್ಣ, ಕೇಳ್ತಾರೆ ಹೋಗ್ತಾರೆ, ಅದೇ ನಿಂತಿದ್ದೀವಿ. और इसी तरह आप हमारी इस न्यूज चैनल को आगे ज्यादा से ज्यादा शेयर करें। और आप लोगों की क्या राय है इस मर्तबा 2024 में, जिस तरह हर जगह जो है डिमांड है हर चीज का, उसको लेकर आप हमें अपनी राय कमेंट्स बॉक्स में जरूर पेश करें। तब तक के लिए अस्सलामु अलैकुम व रहमतुल्लाहि व बरकातुहू।